ನಮಸ್ಕಾರ ವೀಕ್ಷಕರೇ, ಶೋಧಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸಂಭ್ರಮ. ಅದರಲ್ಲೂ ವಿಶೇಷವಾಗಿ ಸಿರಿ ಸಂಪತ್ತು, ಸಕಲ ಸೌಭಾಗ್ಯಗಳನ್ನು ಕರುಣಿಸುವ ವರಮಹಾಲಕ್ಷ್ಮಿ ಹಬ್ಬದ ವಾತಾವರಣ ಮನೆಯಲ್ಲೆಲ್ಲ ಕಳೆಗಟ್ಟಿರುತ್ತದೆ. ಇಂದಿನ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆ ಹಾಗೂ ಕಳಸ ಸ್ಥಾಪನೆಯನ್ನು ನಿಯಮಾನುಸಾರವಾಗಿ ಸಂಪ್ರದಾಯಬದ್ಧವಾಗಿ ಹೇಗೆ ಮಾಡುವುದು ಅಂತ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲಕ್ಷ್ಮೀ ಪ್ರತಿಷ್ಠಾಪನೆಗೆ ಮುನ್ನ ಈ ಪ್ರಮುಖ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ಪೀಠ ಅಥವಾ ಮಣೆ ಹಾಗೂ ಕೆಂಪು ಅಥವಾ ಹಳದಿ ಬಟ್ಟೆ, ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆಯ ಕಳಸ, ಆಮೇಲೆ ಅಕ್ಕಿ, ನಾಣ್ಯ, ಏಲಕ್ಕಿ, ಲವಂಗ, ಪಚ್ಚಕರ್ಪೂರ ಮತ್ತು 5 ವೀಳ್ಯದೆಲೆ ಅಥವಾ ಮಾವಿನ ಎಲೆಗಳು, ಅರಿಶಿನ ಹಚ್ಚಿದ ತೆಂಗಿನಕಾಯಿ ಹಾಗೂ ದೇವಿಯ ಮುಖವಾಡ, ನವಧಾನ್ಯಗಳು, ಅರಿಶಿನ, ಕುಂಕುಮ, ಗಂಧ, ಹೂವು ಹಾಗೂ ನೈವೇದ್ಯಕ್ಕೆ ಪ್ರಸಾದ. ಲಕ್ಷ್ಮೀ ಪ್ರತಿಷ್ಠಾಪನೆ ಹಾಗೂ ಕಳಸ ಸ್ಥಾಪನೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಥಳ ಶುದ್ಧಿ ಹಾಗೂ ಮಂಟಪದ ಸಿದ್ಧತೆ ಮಾಡಿಕೊಳ್ಳೋದು. ಪ್ರಥಮವಾಗಿ ದೇವರ ಕೋಣೆ ಅಥವಾ ಪೂಜಾ ಸ್ಥಳವನ್ನು ನೀರು ಹಾಗೂ ಗಂಗಾಜಲದಿಂದ ಪ್ರೋಕ್ಷಿಸಿ ಶುದ್ಧಗೊಳಿಸಿ. ನಂತರ ಅಲ್ಲಿ ಸುಂದರವಾದ ರಂಗೋಲಿ ಹಾಕಿ ಒಂದು ಮಣೆಯನ್ನಿಟ್ಟು ಅದರ ಮೇಲೆ ಕೆಂಪು ಅಥವಾ ಹಳದಿ ವಸ್ತ್ರವನ್ನು ಹಾಸಿ ಪೀಠ ಸ್ಥಾಪನೆ ಮಾಡೋದು. ಹಸುವಿನ ಹಾಲಿನಿಂದ ತೊಳೆದ ಬಾಳೆ ಎಲೆಯನ್ನು ಮಣೆಯ ಮೇಲಿಟ್ಟು ಅದರ ಮೇಲೆ ಅಕ್ಕಿಯನ್ನು ಅಥವಾ ನವಧಾನ್ಯಗಳನ್ನು ಹರಡಿ ಅಕ್ಕಿಯ ಮೇಲೆ ಸ್ವಸ್ತಿಕ ಅಥವಾ ಅಷ್ಟದಳ ಪದ್ಮದ ಆಕಾರದಲ್ಲಿ ರಂಗೋಲಿ ಅಥವಾ ಅರಿಶಿನ ಕುಂಕುಮದಿಂದ ಗೆರೆ ಎಳೆಯಿರಿ. ಕಳಸದ ಬಿಂದಿಗೆಗೆ ಅರಿಶಿನ ಕುಂಕುಮದ ಬೊಟ್ಟು ಇಟ್ಟು ಅದನ್ನು ಅಕ್ಕಿಯ ಮೇಲೆ ಇರಿಸಿ ಕಳಸದೊಂದಿಗೆ ಶುದ್ಧ ನೀರು ತುಂಬಿ ಅದಕ್ಕೆ ಸ್ವಲ್ಪ ಗಂಗಾಜಲ, ಅರಿಶಿನ ಕುಂಕುಮ, ನಾಣ್ಯ, ಏಲಕ್ಕಿ, ಲವಂಗ, ಕಲ್ಸಕ್ಕರೆ ಹಾಗೂ ಪಚ್ಚಕರ್ಪೂರವನ್ನು ಹಾಕಿ ತೆಂಗಿನಕಾಯಿನ ಕಳಸದ ಬಾಯಿಗೆ 5 ಮಾವಿನ ಎಲೆಗಳು ಅಥವಾ ವೀಳ್ಯದೆಲೆಗಳನ್ನು ವೃತ್ತಾಕಾರವಾಗಿ ಇಟ್ಟು ಅದರ ಮೇಲೆ ಅರಿಶಿನ ಹಚ್ಚಿದ ತೆಂಗಿನಕಾಯಿನ ಎಲೆಗಳ ಮಧ್ಯೆ ಸ್ಥಿರವಾಗಿ ಕುಳಿತುಕೊಳ್ಳುವಂತೆ ಇಡಬೇಕು. ದೇವಿಯ ಆವಾಹನೆ ಮತ್ತು ಅಲಂಕಾರ. ತೆಂಗಿನಕಾಯಿಗೆ ಲಕ್ಷ್ಮೀ ಮುಖವಾಡವನ್ನು ತೊಡಿಸಿ ಒಡವೆ, ಆಭರಣಗಳು, ಕಂಠಸೂತ್ರ ಅಂದರೆ ಗೆಜ್ಜೆ ವಸ್ತ್ರ ಹಾಗೂ ಹೂವಿನ ಹಾರಗಳಿಂದ ದೇವಿಯನ್ನು ಶೃಂಗರಿಸಿ ನಂತರ ಕೈಯಲ್ಲಿ ಅಕ್ಷತೆ ಹಿಡಿದು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಜಪಿಸುತ್ತಾ ದೇವಿಯನ್ನು ಕಳಸದಲ್ಲಿ ಆವಾಹನೆ ಮಾಡಿ. ಪೂಜೆ ಮತ್ತು ನೈವೇದ್ಯ. ಯಾವುದೇ ಪೂಜೆ ಮಾಡೋಕ್ಕೂ ಮೊದಲು ನಾವು ಗಣಪತಿ ಪೂಜೆ ಮಾಡಬೇಕು. ಪ್ರಥಮವಾಗಿ ಸಣ್ಣ ಅರಿಶಿನದ ಗಣಪತಿಯನ್ನು ಮಾಡಿ ವಿಘ್ನ ನಿವಾರಕನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಅಷ್ಟೋತ್ತರ ಪೂಜೆ. ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಅಥವಾ ಸ್ತ್ರೀ ಸೂಕ್ತವನ್ನು ಪಠಿಸುತ್ತಾ ಅಕ್ಷತೆ, ತುಳಸಿ ಹಾಗೂ ನಾನಾ ವಿಧದ ಹೂವುಗಳಿಂದ ಕುಂಕುಮಾರ್ಚನೆ ಮಾಡಿ 12 ಗಂಟುಗಳಿರುವ ಪೂಜಿಸಿದ ದಾರವನ್ನು ದೇವಿಗೆ ಅರ್ಪಿಸೋದು. ನೈವೇದ್ಯ ಏನೇನು ಮಾಡಬೇಕು? ಹಬ್ಬದ ವಿಶೇಷ ಅಡುಗೆ ಬಿಸಿಬೇಳೆಬಾತು, ಪಾಯಸ, ಹೂರ್ಣದ ಕಡುಬು, ವಡೆ ಮತ್ತು ಪಂಚಾಮೃತವನ್ನು ದೇವಿಗೆ ನೈವೇದ್ಯ ಮಾಡಬೇಕು. ಆಮೇಲೆ ಮಹಾಮಂಗಳಾರತಿ ಮಾಡಿ ಕೊನೆಯಲ್ಲಿ ಧೂಪ, ದೀಪ ಎಲ್ಲನೂ ಬೆಳಗಿ ನಮ್ಮ ಕುಟುಂಬದವರೆಲ್ಲರೂ ಸೇರಿ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡಿಬೇಕು. ಮತ್ತು ಸಂಜೆ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ತಾಂಬೂಲ ಹಾಗೂ ಬಾಗಿನ ನೀಡಿ ಗೌರವಿಸಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಸದಾ ಸುಖ, ಶಾಂತಿ, ಸಂಪತ್ತು ನೆಲೆಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಶೋಧಾ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.